ಶುಭ ಮಧ್ಯಾಹ್ನ. ಆಮಂತ್ರಣ ಪರಿವಾರದ ದಶಮಾನೋತ್ಸವ ಹಾಗೂ ಜಾನಪದ ಜಾತ್ರೆಯ ಈ ವಿಭದಲೆಯಲ್ಲಿ ಮೇಳೈಸಲಿ ಕವಿಗಳ ಸಾಹಿತ್ಯವಿಲ್ಲಿ ಎಂಬ ಹಾರೈಕೆಯೊಂದಿಗೆ ಇದೀಗ ಮೊದಲ ಸುತ್ತಿನ ಕವಿಗೋಷ್ಠಿ ಆರಂಭಿಸುವ ಸಮಯ. ಕವಿಗೋಷ್ಠಿಗಳ ನಿಯಮ ಎಂತಿದೆ: ಕವನವನ್ನ ಹಾಳೆ ಅಥವಾ ಪುಸ್ತಕದಲ್ಲಿ ಬರೆದು ವಾಚಿಸಿ ಮೊಬೈಲ್ ನೋಡಿ ವಾಚನ ಮಾಡಕೂಡದು. ಕವನ ಅಥವಾ ಚುಟುಕುಗಳನ್ನು ಎರಡೆರಡು ಬಾರಿ ಪುನರುಚ್ಚರಿಸುವುದು ಖಂಡಿತ ಬೇಡ. ಕವನಗಳ ವಿಮರ್ಶೆ ಇರುವುದಿಲ್ಲ. ಕವಿಗೋಷ್ಠಿ ಅಧ್ಯಕ್ಷರ ಚುಟು ಭಾಷಣಕ್ಕೆ ಎಲ್ಲರೂ ಉಪಸ್ಥಿತವಾಗಿರಬೇಕು. ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಕವಿಗಳಿಗೆ ಶುಭವಾಗಲಿ. ಇದೀಗ ಕವಿಗೋಷ್ಠಿಯಲ್ಲಿ ಭಾಗವಹಿಸುವವರು ಮೊದಲ ಹಂತ: ಶ್ಯಾಮ್ ಪ್ರಸಾದ್ ಭಟ್ ಕಾರ್ಕಳ, ಗ್ರೀಷ್ಮಾ ಶೆಟ್ಟಿ, ವಿಜಯಲಕ್ಷ್ಮಿ ವಿ ಶೆಟ್ಟಿ, ಅಪೂರ್ವ ಪಡ್ಯಾರಬೆಟ್ಟು, ವಿನ್ಯಾಸ್ ಕುಲಾಲ್, ಶಾಲಿನಿ ಕೆಎನ್ ಅಂಬಲಪಾಡಿ, ರಮ್ಯಾ ರಘುಪತಿ ಭಟ್. ಕವಿಗಳು ವೇದಿಕೆಯನ್ನು ರಚಿಸಿರುವಂತಹ ವಿನ್ಯಾಸ್ ಕುಲಾಲ್ ಇವರಿಗೆ ಧನ್ಯವಾದಗಳು. ಇದೀಗ ಶಾಲಿನಿ ಕೆಎಸ್ ಅಂಬಲಪಾಡಿ ಇವರು ಕವನ ವಾಚನ ಮಾಡಲಿದ್ದಾರೆ. ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮ್ಮಣ್ಣು ಇಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಪೂರ್ವ ಸತ್ಯ ಎನ್ನುವ ಕವನಕ್ಕೆ ಮುಗುಳು ಮಲ್ಲಿಗೆ ಎನ್ನುವ ಪ್ರಶಸ್ತಿ ಲಭಿಸಿದೆ. ಹಲವಾರು ಪತ್ರಿಕೆಗಳಲ್ಲಿ ಇವರ ಬರಹ ಪ್ರಕಟಗೊಂಡಿದೆ. ಶಿಕ್ಷಣ ಸಾಹಿತ್ಯ ಸಂಪದ ಜಿಲ್ಲಾ ಮಟ್ಟದ ಪುಸ್ತಕದ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸರ್ವರಿಗೂ ನಮನಗಳು. ವಸುಂಧರೆಯ ಒಡಲು ಸಿರಿ ಸಗ್ಗದ ಮಡಿಲು ವಸುಂಧರೆಯ ಒಡಲು ಬಹುವರ್ಣದಿ ಮಹಿಯ ಮುಡಿಯ ಸಿಂಗರಿಸಲು ಸೌರಭ ಸೂಸುತ್ತ ನಿಂತ ಕಾನನದಲರು ಪಲ್ಲವಿಸಿದ ತರುಲತೆ ಹಸಿರುಸಿರ ವನಸಿರಿ ಸ್ವಚ್ಛಂದ ವಿಹರಿಪ ಖಗ ಮೃಗ ಉರಗಗಳು ವಿಹಗದುಲಿಯೊಡಗೂಡಿ ಸರಿವ ಸಲಿಲ ಪವಡಿಸಿರಲು ಮಡಿಲೊಳನಂತ ಜೀವಿಗಳು ಮನುಜತ ಸಕಲರೊಳು ಮಿಗಿಲೆಂದು ಮೈಮರೆತು ವಸುದೆಯ ಸಿರಿಯ ಕಬಳಿಸಲು ತಿಮಿರಾಂಧನ ಧನದಾಹಕ್ಕೆ ಕ್ಷಿತಿ ತಲ್ಲಣಿಸಿತು ಬರಡಾಯಿತು ಅವನಿಯ ಒಡಲು ಕಂಪಿಸಿತು ಇಳೆ ಕಳೆಗುಂದಿತು ಜೀವಿಗಳುಸಿರು ಕ್ಷಿತಿಯೊರೆದ ಈ ತಿಳಿವಿನ ತಿಳಿಗೊಳದಲ್ಲಿ ಶುಚಿಗೊಳಲಿ ಮಾನವನಳಿಮನ ಜಗವಾಗಲಿ ರನ್ಮನ ಸೆಳೆಯುತ ಕಂಗೊಳಿಪ ಹೂವನ. ಧನ್ಯವಾದಗಳು.